ಆಗುತ್ತೆ. ಅವರು ರಾಷ್ಟ್ರೀಯ ಕಾಂಗ್ರೆಸ್ ಲೀಡರು ಪ್ಲಸ್ಸು ಕಾಂಗ್ರೆಸ್ ಪಾರ್ಟಿಗೆ ಅವರು ವಕೀಲರು ಕೂಡ. ಅಲ್ಲಿ ಸೆಂಟ್ರಲ್ ವಕಾಲತ್ತುಗಳೆಲ್ಲ ಇವರೇ ಹಾಕ್ತಾ ಇರ್ತಾರೆ. ಅವರು ಈ ಶಾಸಕರು ಸುಬ್ಬಾರೆಡ್ಡಿ ಅವರಿಗೆ ಲಾಯರ್ ಆಗಿ ಅಪೀಲ್ ಆಗ್ತಾರೆ. ಹೈಕೋರ್ಟು ರಿಜೆಕ್ಟ್ ಮಾಡ್ತದೆ ಅವರ ಅಪೀಲ್ನ. ಆಮೇಲೆ ಏನಾಗ್ತದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸ್ಟೇ ಬೇಕು ಅಂತ ಹೇಳ್ಬಿಟ್ಟು. ಸುಪ್ರೀಂ ಕೋರ್ಟ್ ಕೂಡ ರಿಜೆಕ್ಟ್ ಮಾಡಿ ಇಲ್ಲ ಅದನ್ನು ವಿಚಾರಣೆ ಮಾಡಿ ಅಂತೇಳ್ಬಿಟ್ಟು ಒಂದು ನಿರ್ದೇಶನವನ್ನು ಕೊಡ್ತದೆ. ಆವತ್ತಿಂದನೂ ಕೂಡ ಶಾಸಕರಿಗೆ ಒಂಥರ ಬೈದ ವಾತಾವರಣ. ಮನಸ್ಸಲ್ಲಿ ಹೇಳ್ದೇ ಇರ್ಬೋದು, ಆದರೆ ಹೊರಗಿನ ಜನಕ್ಕೆ ಗೊತ್ತಾಗದೇ ಇರ್ಬೋದು. ಆದರೆ ಅವರೊಂದು ಸರ್ಕಲಲ್ಲಿ ಆ ಒಂದು ಫೀಲ್ ಇತ್ತದು, ಶಾಸಕರಿಗೆ ಆ ಕೇಸಿಂದ ಏನಾದ್ರು ಆಗ್ಬೋದಾ ಅಂತ. ಯಾಕಂತಂದರೆ ಈ ಒಂದು ಈಗ 11 ನವಂಬರ್ 11/11/2025 ಅಲ್ಲಿಗೆ ಜಡ್ಜ್ಮೆಂಟ್ ಡೇಟ್ ದಿನಾಂಕವನ್ನು ಕೋರ್ಟ್ ಕೊಟ್ಟಾಗ ಅಲ್ಲಿಂದ 1 ತಿಂಗಳು ಟೈಮ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ತಿಳಿದಿರ್ತಕ್ಕಂಥ ವಿಚಾರ ಅದು. ಇಲ್ಲೇನಾಗುತ್ತೆ, ಶಾಸಕರ ನಡವಳಿಕೆ ಅಲ್ಲಿಂದ ಈ ಜಡ್ಜ್ಮೆಂಟ್ ಅಂತಕ್ಕಂಥ ಒಂದು ಸಂದೇಶ ಹೊರಗಡೆ ಬಂದ ಮೇಲೆ ಅವ್ರ ನಡವಳಿಕೆ ತುಂಬ ಬದಲಾವಣೆ ಕಾಣ್ತಾ ಇದೆ. ಅಂದರೆ ಒಂದು 3-4 ತಿಂಗಳಿಂದ ಆಗಿರ್ಬೋದು. ಯಾಕಂತಂದರೆ ಅವ್ರು ಮಾಡ್ತಕ್ಕಂಥ ಜನಸ್ಪಂದನಾ ಕಾರ್ಯಕ್ರಮಗಳು ಇವು ಜನಸಾಮಾನ್ಯರಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಿದ್ದರೂ ಸಹ ಪದೇ ಅಂದರೆ ಯಾವತ್ತೂ ನೋಡದೇ ಇರತಕ್ಕಂಥ ಕಾರ್ಯಕ್ರಮಗಳನ್ನು, ಯಾವತ್ತೂ ಅಷ್ಟೊಂದು ಜಾಸ್ತಿ ಮಾಡದೇ ಇರತಕ್ಕಂಥ ಕಾರ್ಯಕ್ರಮಗಳು ಒಮ್ಮೆ ಮಾಡಿದಾಗ ಏನಾಗ್ತದೆ, ಅದರಲ್ಲಿ ಏನೋ ಒಂದು ಸ್ವಲ್ಪ ಡೌಟ್ ಬರೋಕ್ಕೆ ಜನರಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಅಂಥ ಡೌಟೇನೆ ಬಾಗೇಪಲ್ಲಿ ಶಾಸಕರ ಸುಬ್ಬಾರೆಡ್ಡಿ ಮೇಲೆ ಬಂದಿದೆ.